ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರವಿಕಾ ಕಿಚನ್. ಇವತ್ತಿನ ಸೂಪರ್ ಸುಪ್ರೀಂ ರೆಸಿಪಿ ಬಂದು ಚಕ್ಕೆ ಪೊಳ್ಜ. ಇದು ಮಲೆನಾಡಿನ ಸ್ಟೈಲಿನ ಒಂದು ಫೇಮಸ್ ರೆಸಿಪಿ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಈ ರೆಸಿಪಿ ಮಾಡೋದಕ್ಕೆ ಆದಷ್ಟು ಫ್ರೆಶ್ ಆಗಿರೋ ಜಾಕ್ ಫ್ರೂಟ್ ಸಿಕ್ಕಿದ್ರೆ ತುಂಬಾನೇ ಒಳ್ಳೆಯದು. ನಾನಿಲ್ಲಿ ನಮ್ಮ ಹಳ್ಳಿಯಲ್ಲಿರುವಂತಹ ನಮ್ಮ ತೋಟದಲ್ಲೇ ಇರುವಂತಹ ಒಂದು ಹಲಸಿನಕಾಯಿ ಮರಕ್ಕೆ ಬಂದ್ಬಿಟ್ಟು ನಾವೇನೆ ಹಲಸಿನಕಾಯಿನ ಕಿತ್ಕೊಂಡು ಹೋಗ್ತಾ ಇದೀವಿ. ಹಲಸಿನಕಾಯಿಲಿ ತುಂಬಾನೇ ಮೇಣ ಇರುತ್ತೆ, ಅಂಟಂಟ್ ತರ ಇರುತ್ತೆ. ಇದನ್ನ ನೀಟಾಗಿ ನೀರನ್ನ ಕೈಗೆ ಹಚ್ಕೊಂಡು ಬಿಡಿಸ್ಕೊಂಡು ಎತ್ತಿಟ್ಕೋಬೇಕು, ಇಲ್ಲ ಅಂದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಲಸಿನಕಾಯಿನ ನೀಟಾಗಿ ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಹಲಸಿನ ತೊಳೆ ಹಾಗೂ ಬೀಜವನ್ನ ನೀಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ಇದನ್ನ ನಾವು ಸಮ್ಮರ್ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬಹುದು. ನಾವು ಈ ರೆಸಿಪಿನ ಆದಷ್ಟು ಬೇಸಿಗೆ ಕಾಲದಲ್ಲೇನೆ ಮಾಡ್ತೀವಿ, ಯಾಕಂದ್ರೆ ನಮಗೆ ಹಲಸಿನಕಾಯಿ ಸಿಗೋದು ಈ ಸೀಸನ್ ಅಲ್ಲೇ ಅಲ್ವಾ, ಅದಕ್ಕೋಸ್ಕರ. ಬಿಡಿಸಿಟ್ಕೊಂಡಿರುವಂತಹ ಹಲಸಿನಕಾಯಿ ತೊಳೆ ಹಾಗೂ ಬೀಜಗಳನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಯುವಷ್ಟು ನೀರನ್ನ ಹಾಕ್ಬಿಟ್ಟು ಒಂದು 3 ವಿಸಿಲ್ಸ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಈಗ ಒಂದು ಮಿಕ್ಸಿ ಜಾರ್ ಹಿಡಿಯುವಷ್ಟು ಹಲಸಿನ ತೊಳೆಗಳನ್ನು ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ನಂತರ 4 ಬೆಳ್ಳುಳ್ಳಿ, ಒಂದು ಸಣ್ಣ ಚೂರು ಶುಂಠಿ, ಒಂದು ಸ್ವಲ್ಪ ಸಣ್ಣ ಮೆಣಸು ಅಂದರೆ ಸೂಜಿ ಮೆಣಸು, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿ ಇಟ್ಕೋತಾ ಇದ್ದೀನಿ. ನಂತರ ಒಗ್ಗರಣೆ ಪಾತ್ರೆಗೆ 4 ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ 4 ಕರಿಬೇವಿನ ಎಲೆಗಳು, ಸ್ವಲ್ಪ ಅರಿಶಿಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಅದಕ್ಕೆ ಜಜ್ಜಿಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ, ಸೂಜಿ ಮೆಣಸು ಮತ್ತು ಉಪ್ಪನ್ನು ಹಾಕಿಟ್ಕೊಂಡಿರುವಂತಹ ಮಿಶ್ರಣವನ್ನ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಹಲಸಿನ ತೊಳೆಗಳನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಬೆಂದಿರುವಂತಹ ಎಲ್ಲಾ ಹಲಸಿನ ತೊಳೆಗಳನ್ನು ಅದನ್ನು ನೀರಿನ ಸಮೇತ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಲಿಂಬು ರಸವನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸಿ ರೆಡಿ ಮಾಡ್ಕೊಳ್ಳಿ. ನೋಡಿ ಈಗ ತುಂಬಾನೇ ರುಚಿಯಾಗಿರುವಂತಹ ಮಲೆನಾಡಿನ ಸ್ಪೆಷಲ್ ಹಲಸಿನಕಾಯಿ ಚಕ್ಕೆ ಪುಳ್ಜ ಸವಿಯಲು ಸಿದ್ಧವಾಗಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈಗ ಸಮ್ಮರ್ ಸೀಸನ್ ಅಲ್ವಾ, ಹಲಸಿನಕಾಯಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿಕ್ಕೇ ಸಿಗುತ್ತೆ. ಅನ್ನಕ್ಕೆ ಹಾಕೊಂಡು ಊಟ ಮಾಡಿದ್ರೆ ಆ ರುಚಿನೇ ಬೇರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.